ಸ್ನೇಹಿತರೆ, ಸಾಮಾನ್ಯವಾಗಿ ನಾವ್ ಅಂದ್ಕೊಳ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಅವ್ರೇನು ಮಾಡ್ಲಿಲ್ಲ, ಇವ್ರೇನು ಮಾಡ್ಲಿಲ್ಲ, ಅವ್ರು ನನ್ಗೆ ಆ ಕೆಲಸ ಮಾಡ್ಕೊಡ್ಲಿಲ್ಲ, ಈ ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಆಟೋಮೆಟಿಕ್ ಆಗಿ ಅವರನ್ನ ದ್ವೇಷ ಮಾಡ್ತಾ ಅವರನ್ನ ದೂರ ಮಾಡ್ಕೊಂಡು ಮಾರುದ್ದ ದೂರ ಉಳ್ಕೊಳ್ತೀವಿ. ಒಂದ್ ಯೋಚನೆ ಮಾಡಿ ನೋಡಿ, ಅವ್ರು ಅದ್ ಮಾಡ್ಲಿಲ್ಲ, ಇವ್ರು ಇದ್ ಮಾಡ್ಲಿಲ್ಲ ಅನ್ನೋ ಮುನ್ನ ನೀನ್ ಅವ್ರಿಗೆ ಏನ್ ಮಾಡಿದ್ದೀಯಾ ಅಂತ ಥಿಂಕ್ ಮಾಡಿ ನೋಡು. ಇನ್ನೊಂದು ವಿಚಾರ ನಿನ್ ಗಮನಕ್ಕಿರ್ಲಿ, ಯಾರಾದ್ರೂ ನಿನಗೆ ಹಾಸಿಗೆ ಕೊಡಿಸಬಹುದು, ನಿದ್ದೆ ನೀನೇ ಮಾಡ್ಬೇಕಾಗತ್ತೆ. ಯಾರಾದ್ರೂ ನಿನಗೆ ಪುಸ್ತಕ ಕೊಡಿಸಬಹುದು, ವಿದ್ಯೆ ನೀನೇ ಕಲಿಬೇಕಾಗತ್ತೆ. ಯಾರಾದ್ರೂ ನಿನಗೆ ಒಂದೊಳ್ಳೆ ಮನೆಯನ್ನ ಕೊಡಿಸಬಹುದು, ಆದ್ರೆ ನೆಮ್ಮದಿಯನ್ನ ನೀನೇ ಕಂಡ್ಕೊಳ್ಬೇಕಾಗತ್ತೆ. ಯಾರಾದ್ರೂ ನಿನಗೆ ಬದುಕೋ ದಾರಿಯನ್ನ ಹೇಳ್ಕೊಡಬಹುದು, ಆದ್ರೆ ಬದುಕೋದ್ ಹೆಂಗೆ ಅಂತ ನೀನೇ ಕಂಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬದುಕು ನಿಮ್ಮದೇ. ನಿಮ್ಮ ಜೀವನವನ್ನ ಇನ್ನೊಬ್ರು ನಿರ್ವಹಿಸ್ಬೇಕು ಅನ್ನೋ ಅವಲಂಬಿತವಾದ ನಿರೀಕ್ಷೆ ಇದೆಯಲ್ಲ, ತಪ್ಪೋ ಸರಿನಾ ಅಂತ ಯೋಚನೆ ಮಾಡಿ. ಯಾರಾದ್ರೂ ನಂಗೆ ಅವ್ರು ಮಾಡ್ಲಿಲ್ಲ, ಅವ್ರು ನಿಂತ್ಕೊಳ್ಳಿಲ್ಲ, ನನ್ಗೆ ಅವ್ರು ಸಪೋರ್ಟ್ ಮಾಡ್ಲಿಲ್ಲ, ಇವ್ರು ಸಪೋರ್ಟ್ ಮಾಡ್ಲಿಲ್ಲ ಅಂತ ಏನಾದ್ರೂ ಕೊರಗ್ತಾ ನೀವು ಯೋಚನೆ ಮಾಡ್ತಾ ಇದ್ರೆ 100% ನಿಮ್ಮ ಬದುಕಿನ ದಾರಿ ತಪ್ಪುತ್ತಾ ಇದೆ ಅಂತ ಅರ್ಥ.